ಓಕೆ, ನಾನಿವತ್ತು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಂದ್ರೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ನಂಗೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ಅಕ್ಕ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡಿ ಅಂದ್ಬಿಟ್ಟು. ಸೊ ನನ್ಗೆ ಈಸಿಯಾಗಿ ಸಿಕ್ಕಿದೆ. ಹೆಂಗೆ ಅಂದ್ರೆ ನಾನೇನು ಯಾವ್ದೇ ರೀತಿ ಲಾಗಿನ್ ಮಾಡಿ ಈ ತರ ಏನು ಮಾಡಿಲ್ಲ. ನಂಗೆ ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಮೈಂತ್ರಾ ಮತ್ತೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬಂದಿತ್ತು. ಅದು ಎಲ್ ಬರುತ್ತೆ, ಹೇಗ್ ಬರುತ್ತೆ, ಅಂಡ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಎಲ್ರಿಗೂ ಬರುತ್ತೆ. ಅಂದ್ರೆ ನಿಮ್ ಸ್ವಲ್ಪ ಪ್ರೊಫೈಲ್ ಚೆನ್ನಾಗಿದ್ರೆ ಆತರ ನಿಮ್ಗೆ ಕಳ್ಸಿರ್ತಾರೆ. ಅದನ್ನ ಎಲ್ಲಿ ಹೋಗಿ ಚೆಕ್ ಮಾಡ್ಬೇಕು, ಹೆಂಗ್ ನೋಡ್ಬೇಕು ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಇರುತ್ತೆ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ಏನಪ್ಪಾ ಅಂದ್ರೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಮನೆಯಲ್ಲಿ ಫ್ರೀ ಆಗಿ ಇರೋ ಅಂತ ಮಹಿಳೆಯರಿಗೆ ಆರಾಮಾಗಿ ಸ್ವಲ್ಪ ಎಷ್ಟೋ ಅಷ್ಟು ಅಮೌಂಟ್ ನ ಗಳಿಸ್ಕೊಳ್ಳೋದಕ್ಕೆ ಇರೋ ಅಂತ ಒಂದು ಪ್ಲಾಟ್ಫಾರ್ಮ್ಸ್ ಆಗಿರುತ್ತೆ. ಅದು ಯಾವ್ಯಾವ ಪ್ಲಾಟ್ಫಾರ್ಮ್ಸ್, ಅದ್ರಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ಕೊಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಓಕೆನಾ, ಯಾವ್ದ್ರಲ್ಲಾದ್ರೂ ಮಾಡ್ಕೊಬಹುದು. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಾವು ಪ್ರಾಡಕ್ಟ್ ಏನು ಬೈ ಮಾಡ್ದಿರಾ, ಒಂದ್ ಜಾಗಕ್ಕೆ ಇನ್ವೆಸ್ಟ್ ಮಾಡ್ದಿರಾ, ಬಂಡವಾಳ ಹಾಕ್ದಿರಾ, ಆರಾಮಾಗಿ ಕುತ್ಕೊಂಡು ಒಂದು ಲಿಂಕ್ ನ ಶೇರ್ ಮಾಡೋ ಮುಖಾಂತರ ಆ ಲಿಂಕ್ ಇಂದ ಬರೋ ಅಂತ ಕಮಿಷನ್ ಅಮೌಂಟ್ ಇಂದ ನಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಮೌಂಟ್ ಅರ್ನ್ ಆಗುತ್ತೆ. ಸೊ ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನನ್ಗೆ ತುಂಬಾ ಕಮೆಂಟ್ ಗಳು ಬಂದಿರೋದೇನು ಅಂದ್ರೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿ, ಮತ್ತೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು, ಅದನ್ನ ಯಾವ ರೀತಿ ನಾವು ಮಾಡ್ಬೇಕು, ಅದಕ್ಕೆ ಲಿಂಕ್ ಯಾವ ರೀತಿ ಹಾಕೋದು, ಆಟೋ ಡಿ ಎಂ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಫಸ್ಟಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ಈಸಿ ಆಗಿರುತ್ತೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ನೆಕ್ಸ್ಟ್ ನೀವು ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು, ಇನ್ ಕೇಸ್ ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಆತರ ಬಂದಿಲ್ಲ ಅಂದ್ರೆ ನೀವು ಬೇರೆ ಒಂದು ಮೆಥಡ್ ಅಲ್ಲೂ ಕೂಡ ಲಾಗಿನ್ ಆಗ್ಬೋದು. ನಾನು ಅದು ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದೀನಿ. ಇವಾಗ ನಿಮ್ಗೆ ನಿಮ್ದು ನಾರ್ಮಲ್ ಆಗಿ ಇನ್ಸ್ಟಾ ಅಕೌಂಟ್ ಇರುತ್ತೆ ಅಲ್ವಾ, ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ನಿಮ್ ಪ್ರೊಫೈಲ್ ಗೆ ನೀವು ಹೋಗ್ಬೇಕಾಗುತ್ತೆ. ಪ್ರೊಫೈಲ್ ಹೋದ್ರೆ ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೂ ಕೂಡ ಹೋಗ್ಬೋದು. ಇಲ್ಲಿ ಹೋಗೋದು ತುಂಬಾ ಈಸಿ. ಸೊ ಎಲ್ಲೂ ಸುತ್ತರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ಬಂದು ಮಂತ್ಲಿ ರೀಕ್ಯಾಪ್ ಅಂತ ಇದೆ, ಬೆಸ್ಟ್ ಪ್ರಾಕ್ಟೀಸ್ ಅಂತ ಇದೆ, ಅದ್ರ ಕೆಳಗಡೆ ಬಂದ್ರೆ ಬ್ರ್ಯಾಂಡ್ ಕಂಟೆಂಟ್ ಅಂತ ಇದೆ, ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಇದೆ ಅಲ್ವಾ. ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಕಡೆಯಿಂದ ನಮ್ಗೆ ಇಲ್ಲಿ ಕನೆಕ್ಟ್ ಅಂತ ಕೊಟ್ಟಿರ್ತಾರೆ. ಇವಾಗ ನನ್ಗೆ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಮತ್ತೆ ಮೈಂತ್ರಾ ಇಂದ ಬಂದಿದೆ. ಸೊ ನಿಮ್ಗೂನು ಈ ತರ ಬಂದಿರುತ್ತೆ, ಇಲ್ಲಿರುತ್ತೆ, ನೀವು ಚೆಕ್ ಮಾಡ್ಕೊಬಹುದು. ನಾನಿವಾಗ ಕನೆಕ್ಟ್ ಆಗೋಕ್ಕೂ ಮುಂಚೆ ಕನೆಕ್ಟ್ ಅಂತ ಬಂದಿರುತ್ತೆ. ಓಕೆನಾ, ಬ್ಲೂ ಕಲರ್ ಅಲ್ಲಿ ಕನೆಕ್ಟ್ ಅಂತ ಬಂದಿರುತ್ತೆ. ಕನೆಕ್ಟ್ ಆಗಿಲ್ಲ ಅಂದ್ರೆ ಆ ತರ ಇರುತ್ತೆ. ಸೊ ನಾನು ಇದೆರಡನ್ನು ಕನೆಕ್ಟ್ ಆಗಿದ್ದೀನಿ, ನನ್ಗೆ ಅದಕ್ಕೆ ಈ ತರ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಬೇರೆ ಯಾವ್ದು ಬೇಕಾದ್ರೂ ಬರ್ಬೋದು. ಓಕೆನಾ, ನನ್ಗೆ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಮತ್ತೆ ಮೈಂತ್ರಾ ಇಂದ ಬಂದಿದೆ. ಇನ್ನ ಬೇರೆ ಪ್ರಾಡಕ್ಟ್ ಇರ್ಬೋದು, ಯಾವ್ದ್ಯಾವ್ದೋ ಇರುತ್ತೆ ಅಲ್ವಾ, ತುಂಬಾ ಇದೆ. ಅದ್ರಲ್ಲಿ ಒಂದು ತುಂಬಾ ತರ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಮಾಡ್ಕೊಡೋದಕ್ಕೆ ತುಂಬಾ ಕಡೆ ಪ್ರೊಫೈಲ್ಸ್ ಎಲ್ಲ ಇರುತ್ತೆ. ಸೊ ನಮ್ಗೆ ನಮ್ ಪ್ರೊಫೈಲ್ಗೆ ಯಾವ್ದು ಎಲಿಜಿಬಲ್ ಇರುತ್ತೆ ಅದು ನಮ್ಗೆ ಅಂದ್ರೆ ಈ ತರ ಬಂದಿರುತ್ತೆ ಕನೆಕ್ಟ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಇದನ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡ್ಕೊಬೇಕು ಅಂದ್ರೆ ಅಲ್ಲಿ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಅಂತ ಇದೆ ಅಲ್ವಾ, ಅದು ಬ್ಲೂ ಕಲರ್ ಇರುತ್ತೆ ಕನೆಕ್ಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದು ನಾವು ಒಂದು ವೆಬ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ. ಸೊ ಅಲ್ಲಿ ಏನು ಮಾಡೋ ಹಾಗಿರಲ್ಲ, ಜಸ್ಟ್ ನಮ್ ಫೋನ್ ನಂಬರ್ ಹಾಕಿ ಅಗ್ರಿ ಮತ್ತೆ ಅಕ್ಸೆಪ್ಟ್ ಅಂತ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು OTP ಬರುತ್ತೆ ಮೊಬೈಲ್ಗೆ. ಆ OTP ಎಂಟರ್ ಮಾಡ್ಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಎಲ್ಲದನ್ನು ಕೂಡ ಸರಿಯಾಗಿ ಹಾಕ್ಬೇಕಾಗುತ್ತೆ. ಲಾಗಿನ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡಿ. ಓಕೆನಾ, ಪಾಸ್ವರ್ಡ್ ಈ ತರ ಎಲ್ಲ ಇದ್ರೆ ಎಲ್ಲದನ್ನು ತಿಳ್ಕೊಂಡು ಕರೆಕ್ಟ್ ಆಗಿ ಮಾಡಿ. ಓಕೆನಾ, ಅಷ್ಟೇ. OTP ಎಂಟರ್ ನ ಮಾಡಿದ್ರೆ ಅದು ಕನೆಕ್ಟೆಡ್ ಅಂತ ಆಗ್ಬಿಡುತ್ತೆ. ಅಷ್ಟೇ ಪ್ರೊಸೆಸ್ ಇರುತ್ತೆ, ಇದ್ರಲ್ಲಿ ಜಾಸ್ತಿ ಪ್ರೊಸೆಸ್ ಏನು ಇರಲ್ಲ. ನೀವೇನಾದ್ರೂ ವೆಬ್ಸೈಟ್ ಅಲ್ಲಿ ಹೋಗಿ ಮಾಡಿದ್ರೆ ಅದ್ರಲ್ಲಿ ತುಂಬಾ ಪ್ರೊಸೆಸ್ ಇರುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ನಾನು ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಇನ್ನ ಮೈಂತ್ರದು ಅಷ್ಟೇ ಸೇಮ್ ಪ್ರೊಸೆಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನೆಕ್ಟ್ ಅಂತ ಬಂದ್ರೆ ಅದೊಂದು ವೆಬ್ ಪೇಜ್ ಗೆ ಓಪನ್ ಆಗುತ್ತೆ. ಅಗ್ರಿ ಅಕ್ಸೆಪ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ ಫೋನ್ ನಂಬರ್ ಹಾಕ್ಬಿಟ್ಟು ನಮ್ ಫೋನ್ ವೆರಿಫೈ ಮಾಡುತ್ತೆ. ನಮ್ಮ ಅಕೌಂಟ್ ನ ವೆರಿಫೈ ಆದ್ಮೇಲೆ ಒಂದು OTP ಬರುತ್ತೆ. OTP ನ ಹಾಕಿದ್ರೆ
ಜಸ್ಟ್ ಅಲ್ಲಿಗೆ ಫಿನಿಶ್ ಆಗುತ್ತೆ. ಓಕೆನಾ? ತುಂಬಾ ಜನ ಕೇಳ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಬಂದಿದೆ, ಅದ್ರ ಮುಂದಕ್ಕೆ ಏನ್ ಮಾಡ್ಬೇಕು ಅಕ್ಕ ಅನ್ಬಿಟ್ಟು. ಸೊ ಅದು ಕನೆಕ್ಟ್ ಅಂತ ಮಾಡ್ಕೊಂಡ್ರೆ ಕನೆಕ್ಟ್ ಆಗುತ್ತೆ. ಇವಾಗ ಇದು ನಮ್ಗೆ ಇದನ್ನ ನಾವು ಪ್ರಾಡಕ್ಟ್ ನ ಯಾವ ರೀತಿ ಹಾಕೋದು ಮತ್ತೆ ಲಿಂಕ್ ಯಾವ ರೀತಿ ಹಾಕೋದು ಅಂತ ನೀವು ಕೇಳಿದ್ರೆ, ಇವಾಗ ಜಸ್ಟ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಓಕೆನಾ? ಆ ವಿಡಿಯೋನ ನಿಮ್ಗೆ ತೋರಿಸ್ತೀನಿ. ನಾನು ಇದು ಜಗ್ದು ಒಂದು ವಿಡಿಯೋ ಹಾಕಿದ್ದೆ, ಟೀ ಪಾಟ್ದು. ಓಕೆನಾ? ಟೀ ಪಾಟ್ದು ಈ ತರ ವಿಡಿಯೋ ಹಾಕಿರ್ತೀನಿ ಅಲ್ವಾ. ಈ ವಿಡಿಯೋದಲ್ಲಿ ನಾವು ಅದು ಡಿಸ್ಪ್ಲೇ ಬರೋ ತರ ನಾವು ಹಾಕೊಬಹುದು. ಅಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲೇನೆ ನಾವು ಅದು ಟ್ಯಾಗ್ ಮಾಡ್ಬೋದು. ಫ್ಲಿಪ್ಕಾರ್ಟ್ದು ಕಮಿಷನ್ ಅಮೌಂಟ್ ಬರುತ್ತೆ ಅಲ್ವಾ, ಸೊ ಅದನ್ನ ನಾನು ಯಾವ ರೀತಿ ಅನ್ಬಿಟ್ಟು ತೋರಿಸ್ತೀನಿ. ಈ ತರ ವಿಡಿಯೋ ಇರುತ್ತೆ ಅಲ್ವಾ, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಎಡಿಟ್ ಆಪ್ಷನ್ ಬರುತ್ತೆ ಅಲ್ವಾ, ಅದ್ರ ಮೇಲೆ ಹಾಕೊಳ್ಳಿ. ಎಲ್ಲಿದೆ ಮ್ಯಾನೇಜ್ ಅಂತ ಹೋದ್ರೆ ಎಡಿಟ್ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಹೋದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡೋ ಮುಂಚೆನೆ ಓಕೆ ಮಾಡ್ಕೊಬಹುದು. ಓಕೆನಾ? ಇಲ್ಲಿ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದೆ ಅಲ್ವಾ, ಮತ್ತೆ ಹ್ಯಾಡ್ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಟ್ಯಾಗ್ ಪ್ರಾಡಕ್ಟ್ ಅಂತ ಇರುತ್ತೆ ಅಲ್ವಾ, ಇಲ್ಲಿ ನಾವು ಇಲ್ಲಿ ಬರುತ್ತೆ ನೋಡಿ, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟ್ ಮತ್ತೆ ಮೈಂತ್ರದು. ಫ್ಲಿಪ್ಕಾರ್ಟ್ 1 ರಿಂದ 10% ವರೆಗೂ ನಮ್ಗೆ ಕಮಿಷನ್ ಬರುತ್ತೆ. ಇಲ್ಲ ಮೈಂತ್ರದು 11 to 15% ವರೆಗೂ ನಮ್ಗೆ ಕಮಿಷನ್ ಬರುತ್ತೆ. ಓಕೆನಾ? ಇವಾಗ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ. ಇಲ್ಲ ಬೇಡ ಅಂದ್ರೆ ನಾವು ಸರ್ಚ್ ಮಾಡ್ಬೋದು. ಟೀ ಪಾಟ್ ಅಯ್ಯೋ, ಈ ತರ ನಾವು ಐಟಮ್ ನೇಮ್ ನ ಹಾಕಿ ಸರ್ಚ್ ಮಾಡ್ಬೇಕಾಗುತ್ತೆ. ಈ ತರ ಬರುತ್ತೆ. ಓಕೆನಾ? ಇದ್ರಲ್ಲಿ ಇವಾಗ ಇಲ್ಲಿದೆ ನೋಡಿ ಒಂದು, ಆ ಈ ತರ ಅದನ್ನೇ ಬೇಕಂದ್ರೂ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಆ ತರದ್ ಬಂದ್ರೆ ಆ ತರದ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡ್ಬೇಕಾಗುತ್ತೆ. ಓಕೆನಾ? ಆ ತರದ್ದು ಟೀ ಪಾಟ್ ಇಲ್ಲಿದೆ ನೋಡಿ, 720 ಇದೆ, ಮತ್ತೆ 10% ಎಸ್ಟಿಮೇಷನ್ ಕಮಿಷನ್ ಅಂತ ಇದೆ. ಓಕೆನಾ? ಅದೆರಡು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿರುತ್ತೆ ಅಲ್ವಾ, ನೆಕ್ಸ್ಟ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ನಮ್ಗೆ ಪ್ರಾಡಕ್ಟ್ ಹ್ಯಾಡ್ ಆಗುತ್ತೆ. ಓಕೆನಾ? ಆಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಸೇವ್ ಅಂತ ಕೊಟ್ಬಿಡ್ಬೇಕು. ನನ್ ಮೊಬೈಲ್ ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಸೊ ಗೊತ್ತಾಗಲ್ಲ. ಓಕೆನಾ? ಅದು ಪ್ರಾಡಕ್ಟ್ ನ ಆ ತರ ನಾವು ಟ್ಯಾಗ್ ಮಾಡಿದ್ರೆ ನಮ್ಗೆ ಅವಾಗ ಇಲ್ಲಿ ಏನಿರುತ್ತೆ, ನಮ್ದು ವಿಡಿಯೋ ಏನಿರುತ್ತೆ ಅಲ್ವಾ, ವಿಡಿಯೋ ಮೇಲೆನೆ ಬಂದ್ಬಿಡುತ್ತೆ. ಓಕೆನಾ? ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಎಲ್ಲ ವಿಡಿಯೋ ಮೇಲೆ ಅದು ಪ್ಲೇ ಆಗ್ತಾ ಇರುತ್ತೆ ನೋಡಿ, ಪ್ರಾಡಕ್ಟ್ ಡೀಟೇಲ್ಸ್. ಆ ತರ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಶೋ ಆಗುತ್ತೆ. ಓಕೆನಾ? ತೋರಿಸ್ತೀನಿ ರೀ. ಈ ತರ ವಿಡಿಯೋ ಪ್ಲೇ ಆಗ್ತಾ ಇದ್ರೆ ವಿಡಿಯೋ ಮೇಲ್ಗಡೆನೆ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ನಾನು ರೌಂಡ್ ಮಾರ್ಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಈ ತರ ನಮ್ಗೆ ಇವಾಗ ಈ ವಿಡಿಯೋನ ಯಾರಾದ್ರೂ ನೋಡಿದ್ರೆ ಅಲ್ಲಿ ಇಲ್ಲಿ ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟ್ ಅದ್ರ ಮೇಲೆ ಈ ತರ ಕ್ಲಿಕ್ ಮಾಡಿದ್ರೆ ನೋಡಿ, ರೇಟು ಅಮೌಂಟ್ ಎಲ್ಲ ಅಲ್ಲೇನೆ ಬಂದ್ಬಿಡುತ್ತೆ. ಅವ್ರಿಗೆ ಇಷ್ಟ ಆದ್ರೆ ಡೈರೆಕ್ಟ್ ಬೈ ಮಾಡ್ತಾರೆ. ಸೊ ಅವ್ರೇನಾದ್ರೂ ಬೈ ಮಾಡಿದ್ರೆ ನಮ್ಗೆ 10% ಕಮಿಷನ್ ಏನಿರುತ್ತೆ ಅದು ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಬರುತ್ತೆ. ಓಕೆನಾ? ಇವಾಗ ನಾವು ಈ ತರ ಎಷ್ಟು ಬೇಕಾದ್ರೂ ಪ್ರಾಡಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು. 2, 3, 4 ಹಾಕೊಂಡ್ರೆ ಏನ್ ಗೊತ್ತಾ, ಅವರು ಬೇರೆ ಕಡೆ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟ್ ಇಲ್ಲೇ ನೋಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಡೈರೆಕ್ಟ್ ಆರ್ಡರ್ ಮಾಡ್ಕೊಂತಾರೆ. ಓಕೆನಾ? ಈ ತರ ನಾವ್ ಎಲ್ಲಾ ವಿಡಿಯೋಗುನು, ಅಂದ್ರೆ ಎಲ್ಲಾ ವಿಡಿಯೋಗೂ ಅಲ್ಲ, ಆ ತರ ರಿಲೇಟೆಡ್ ಆಗಿ ನಾವ್ ಯಾವ ಒಂದು ಪ್ರಾಡಕ್ಟ್ ವಿಡಿಯೋನ ಅಡ್ವರ್ಟೈಸ್ ಮಾಡ್ಬಿಟ್ಟು ಅದ್ರಲ್ಲಿ ನಾವ್ ಈ ತರ ಟ್ಯಾಗ್ ಮಾಡೋದ್ರಿಂದ ಕೂಡ ನಮ್ಗೆ ಅಮೌಂಟ್ ಅರ್ನಿಂಗ್ ಮಾಡ್ಕೊಬಹುದು ಚೆನ್ನಾಗಿ. ಸೊ ನಾನ್ ಇವಾಗ ಒಂದ್ 2-3 ವಿಡಿಯೋ ಈ ತರ ಮಾಡ್ತಾ ಇದ್ದೀನಿ. ಓಕೆನಾ? 3-4 ವಿಡಿಯೋ ಈ ತರ ಹಾಕಿದ್ದೀನಿ. ಜಸ್ಟ್ ಸುಮ್ನೆ ಹಾಕಿದೀನಿ, ಅಂದ್ರೆ ನನ್ಗಿನ್ನ ಅಷ್ಟೊಂದು ಟೈಮ್ ಇಲ್ಲ. ಸೊ ಇದನ್ನ ನೋಡಿ ಮಾಡೋ ಅಷ್ಟೆಲ್ಲ, ಹಂಗಾಗಿ ಇದೊಂದು ಬೊಂಬೆಗೆ ಹಾಕಿದೀನಿ. ಅಂದ್ರೆ ನಮ್ಗೆ ಅದೇ ನಾವೇನಾದ್ರೂ ಆತರ ಟ್ಯಾಗ್ ಮಾಡಿದ್ರೆ ಡೈರೆಕ್ಟ್ ಅವರು ಇಲ್ಲೇ ನೋಡಿ, ಇದು ಬೊಂಬೆದು ಇಲ್ಲೇ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅದು ಪ್ರಾಡಕ್ಟ್ ನ ತಗೊಳೋದಕ್ಕೆ, ಶಾಪ್ ಮಾಡೋದಕ್ಕೆ ಕರ್ಕೊಂಡು ಹೋಗುತ್ತೆ ಪೇಜಸ್ಗೆ. ಸೊ ಇಲ್ಲಿ ಡೀಟೇಲ್ಸ್ ಇರುತ್ತೆ, ಬೇಕಂದ್ರೆ ನಾವು ತಗೊಬಹುದು, ಬೇಡ ಅಂದ್ರೆ ಬಿಡ್ಬೋದು. ಓಕೆನಾ? ಈ ತರ ಈಸಿ ಆಗಿರುತ್ತೆ. ಅಂದ್ರೆ ನಮ್ ರೀಲ್ಸ್ ನೋಡೋರಿಗೆ ಅವ್ರು ಅಲ್ಲಿ ಇಲ್ಲಿ ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ.
ಸೊ ಇದು ಇನ್ಸ್ಟಾಗ್ರಾಮ್ ಕಡೆಯಿಂದ ಅಫಿಲಿಯೇಟ್ ಮಾರ್ಕೆಟ್ ಫ್ಲಿಪ್ಕಾರ್ಟ್ ಆಗಿರುತ್ತೆ. ಓಕೆನಾ. ಇದು ಇಲ್ಲ ಅಂದ್ರೆ ನಾವ್ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಕೂಡ ಆ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇರೆ ಇವಾಗ ಇದ್ರಲ್ಲಿ ಫ್ಲಿಪ್ಕಾರ್ಟ್ ಆಪ್ ಇಲ್ವಾ? ಓಕೆ. ಇವಾಗ ಡೈರೆಕ್ಟ್ ನಾವೇನಾದ್ರೂ ಫ್ಲಿಪ್ಕಾರ್ಟ್ ಗೆ ಹೋಗಿ ಕಾಪಿನ ಪೇಸ್ಟ್ ಮಾಡಿದ್ರೆ, ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ನನ್ನ ಹತ್ರ ಇದ್ರಲ್ಲಿ ಈ ಮೊಬೈಲ್ ಅಲ್ಲಿ ವಿಸ್ಲಿಂಗ್ ಕ್ರಿಯೇಟರ್ ಇಲ್ಲ, ಸೊ ಅದಕ್ಕೆ ಅದು ಈಗ ಫ್ಲಿಪ್ಕಾರ್ಟ್ ಗೆ ಹೋಗಿ ಆ ಪ್ರಾಡಕ್ಟ್ ನ ಶೇರ್ ಮಾಡ್ಬಿಟ್ಟು ಅದ್ರ ಮೇಲೆ ಕೆಳಗಡೆ ಬರುತ್ತೆ ಆ ಅಫಿಲಿಯೇಟ್ ಅಫಿಲಿಯೇಟ್ ಅಂದ್ಬಿಟ್ಟು ಕಾಪಿ ಅಂತ ಬರುತ್ತೆ ಆ ಲಿಂಕ್. ಅದು ಕಾಪಿ ಮಾಡ್ಬಿಟ್ಟು ನಾನು ವಿಶ್ ಲಿಂಕ್ ಅಲ್ಲಿ, ಇದನ್ನ ಮೇಶೋ ಕ್ರಿಯೇಟರ್ ಕ್ಲಬ್ ತರ ಮೇಶೋದಲ್ಲಿ ಆಗೋಕ್ ಆಗಲ್ಲ. ಸೊ ಈ ಫ್ಲಿಪ್ಕಾರ್ಟ್ ಹಾಕ್ಬೇಕು ಅಂದ್ರೆ ನಾವು ವಿಶ್ ಲಿಂಕ್ ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ವಿಶ್ ಲಿಂಕ್ ಕ್ರಿಯೇಟ್ ಯಾವ ರೀತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಲಾಸ್ಟ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ, ವಿಶ್ ಲಿಂಕ್ ಕ್ರಿಯೇಟರ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಮತ್ತೆ ವಿಡಿಯೋನ ಯಾವ ರೀತಿ ಹಾಕ್ಬೇಕು ಅಂದ್ಬಿಟ್ಟು ಒಂದ್ಸಲ ಹೋಗಿ ನೋಡಿ. ಇನ್ ಕೇಸ್ ಅದ್ರಲ್ಲಿ ಇನ್ನೂ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ, ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ಮೀಶೋ ಕ್ರಿಯೇಟರ್ ಅಲ್ಲಿ ಬರೀ ಮೀಶೋದ್ ಮಾತ್ರ ಪ್ರಾಡಕ್ಟ್ ನ ಹಾಕೊಬೇಕಾಗುತ್ತೆ. ಬಟ್ ವಿಶ್ಲಿಂಗ್ ಕ್ರಿಯೇಟರ್ ಮಾಡೋದ್ರಿಂದ, ವಿಶ್ಲಿಂಗ್ ಕ್ರಿಯೇಟರ್ ಏನಾದ್ರು ನಾವು ಓಪನ್ ಮಾಡ್ಕೊಂಡ್ರೆ ಅದ್ರಲ್ಲಿ ಎಲ್ಲಾ ರೀತಿ ಪ್ರಾಡಕ್ಟ್ ನಾವು ಹಾಕ್ಬಿಟ್ಟು, ಇನ್ಕ್ಲೂಡಿಂಗ್ ಮೀಶೋ ಕೂಡ, ಅದ್ರಲ್ಲಿ ಮೀಶೋ ಪ್ರಾಡಕ್ಟ್ ನು ಕೂಡ ನಾವು ಹಾಕಿ ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು. ಬಟ್ ಎಲ್ಲದಕ್ಕೂ ಒಂದು ಗೈಡ್ ಲೈನ್ಸ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡಿ. ಓಕೆನಾ. ಅದು ಮಾಡಿಲ್ಲ ಅಂದ್ರೆ, ಇವಾಗ ನಾವು ಫ್ಲಿಪ್ಕಾರ್ಟ್ ಇಲ್ಲಿ ಪ್ರಾಡಕ್ಟ್ ಹಾಕ್ತೀನಿ ಅಂದ್ರೆ ತೋರಿಸ್ತೀನಿ ನೋಡಿ. ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಫೈಂಡ್ ಈ ತರ ನಾವು ಹಾಕಿರ್ಬೇಕಾಗುತ್ತೆ. ಅದ್ ಹಾಕಿಲ್ಲ ಅಂದ್ರೆ ನಮ್ಗೆ ಯಾವ್ದೇ ರೀತಿ ಕಮಿಷನ್ ಬರಲ್ಲ. ಸೊ ಕಮಿಷನ್ ಬರ್ಬೇಕು ಅಂದ್ರೆ ಅದ್ ಏನಿರುತ್ತೆ ಆ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಇದು ಸದ್ಯಕ್ಕೆ ನಾನು ಮೀಶೋದಲ್ಲಿ ಹಾಕಿರೋದು. ಇದು ನೋಡಿ, ಇದು ಬೊಂಬೆ ಬಂದು ಫ್ಲಿಪ್ಕಾರ್ಟ್ ಕಡೆಯಿಂದ ಹಾಕಿರೋದು. ಇಲ್ಲಿ ಇರುತ್ತೆ ಅಲ್ವಾ ಕೆಳಗಡೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ಲಿಪ್ಕಾರ್ಟ್ ಫೈಂಡ್ ಈ ತರ ಅದನ್ನ ಟ್ಯಾಗ್ ಮಾಡ್ಲೇಬೇಕು. ಮತ್ತೆ ಫ್ಲಿಪ್ಕಾರ್ಟ್ ಅಕೌಂಟ್ಗೂ ಕೂಡ ಟ್ಯಾಗ್ ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಮಾತ್ರ ನಮ್ಗೆ ಕಮಿಷನ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ನೀವ್ ಎಷ್ಟೇ ಮಾಡಿ, ಏನೇ ಒಂದ್ ವಿಡಿಯೋ ಕ್ಲೀನ್ ಆಗಿ ಮಾಡಿ ಅದ್ರಿಂದ ಪ್ರಾಡಕ್ಟ್ ಎಲ್ಲ ಸೇಲ್ ಆಗಿದ್ರು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಗೆ ಅಮೌಂಟ್ ಬರಲ್ಲ. ಓಕೆನಾ. ನಾನದು ಯಾವ ರೀತಿ ಲಿಂಕ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ವಿಶ್ ಲಿಂಕ್ ಅಲ್ಲಿ ಅನ್ಬಿಟ್ಟು ಇದು ಆರಾಮಾಗಿ ಮಾಡ್ಕೊಬಹುದು. ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ರೆ ಏನ್ ಗೊತ್ತಾ, ಡೈರೆಕ್ಟ್ ವಿಡಿಯೋ ಪೋಸ್ಟ್ ಮಾಡೋದು, ಅಲ್ಲಿ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದ್ರೆ ಮುಗ್ದೋಯ್ತು. ಡೈರೆಕ್ಟ್ 10% ಕಮಿಷನ್ ಬರುತ್ತೆ ಇದ್ರಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ವಿಶ್ ಲಿಂಕ್ ಅಲ್ಲಿ ನಾವೇನಾದ್ರೂ ಕಾಪಿ ಪೇಸ್ಟ್ ಮಾಡಿ ಹಾಕಿದ್ರೆ ಫ್ಲಿಪ್ಕಾರ್ಟ್ ಬರೀ 5% ಬರುತ್ತೆ. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ, ಅದು ಬರೀ 5% ತೋರಿಸುತ್ತೆ. ಓಕೆನಾ. ಯಾವುದೇ ಪ್ರಾಡಕ್ಟ್ ಹಾಕಿದ್ರು 5% ಬರುತ್ತೆ. ಬಟ್ ಬೆಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಏನಾದ್ರು ಈ ತರ ಬಂದು ನಾವ್ ಅದ್ರಲ್ಲಿ ಕನೆಕ್ಟ್ ಆಗಿ ಮಾಡ್ಕೊಂಡ್ರೆ, ಇನ್ನೊಂದ್ಸಲ ತೋರ್ಸ್ಕೊಡ್ತೀನಿ ನೋಡ್ಕೊಳ್ಳಿ. ಓಕೆನಾ. ಎಲ್ರಿಗೂ ಬಂದಿರುತ್ತೆ ಆಲ್ಮೋಸ್ಟ್, ಎಲ್ರು ಯೂಸ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಬಂದಿರುತ್ತೆ ಅಲ್ವಾ, ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೆಳಗೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಫ್ಲಿಪ್ಕಾರ್ಟ್, ನಾಯ್ಕಾ, ತೀರಾ ಮತ್ತೆ ಮೈಂತ್ರಾ ಈ ತರ ಯಾವ್ದಾವ್ದು ತುಂಬಾ ಬಗೆದು ಪ್ರಾಡಕ್ಟ್ ಸೇಲ್ ಮಾಡೋ ಅಂತ ಪ್ಲಾಟ್ಫಾರ್ಮ್ಸ್ ಗಳು ಅವೈಲಬಲ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬಂದಿರುತ್ತೆ ಅದ್ ನೋಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ನಂಗೆ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕೇಳಿದ್ರು, ಸೊ ಇದನ್ನ ಯಾವ ರೀತಿ ಕನೆಕ್ಟ್ ಆಗೋದು ಅಂದ್ಬಿಟ್ಟು. ಸೊ ಅವ್ರು ಈ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಓಕೆ, ಇಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಏನಾದ್ರು ಇದರಲ್ಲಿ ಡೌಟ್ಸ್ ಇದ್ರು ಕೂಡ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಅಂಡ್ ತುಂಬಾ ಈಸಿ ಕೂಡ ಇದೆ. ಓಕೆನಾ. ಇನ್ಸ್ಟಾಗ್ರಾಮ್ ಅಲ್ಲಿ 1,000 ಮೇಲೆ ಫಾಲೋವರ್ಸ್ ಇದ್ದವ್ರಿಗೆ ಎಲ್ರಿಗೂ ಅವೈಲಬಲ್ ಇರುತ್ತೆ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಎಷ್ಟು ಫಾಲೋವರ್ಸ್ ಇರ್ಬೇಕು ಆತರ ಏನು ಇರಲ್ಲ ಅನ್ಕೊಂತೀನಿ. ಅದೇ ನಮ್ ವಿಡಿಯೋಸ್ ಚೆನ್ನಾಗಿ ವ್ಯೂಸ್ ಆಗ್ತಾ ಇದ್ರೆ ಸೊ ಅಂತವ್ರಿಗೆಲ್ಲ ಈ ತರ ಆಪ್ಷನ್ ಅವೈಲಬಲ್ ಇರುತ್ತೆ. ಅದೇ ಇವತ್ತೇ ಹೋಗಿ ಇವಾಗೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬಂದಿರುತ್ತೆ ಅಂತ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ್ದು ಫ್ಲಿಪ್ಕಾರ್ಟ್ ಬಂದಿದೆಯಾ, ಮೈಂತ್ರಾ ಬಂದಿದೆಯಾ, ಯಾವ್ದು ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಅದ್ರಲ್ಲಿ ಏನಾದ್ರೂ ಲಾಗಿನ್ ಆಗೋದು ಅದೇನೋ ಗೊತ್ತಾಗಿಲ್ಲ ಅಂದ್ರೆ ನನ್ಗೆ ಒಂದು ಕಮೆಂಟ್ ಹಾಕಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಾನು ಕಮೆಂಟ್ ಮಾಡಿ. ನಾನು ಆದಷ್ಟು ನನ್ನ ಕೈಲಾದಷ್ಟು ತಿಳ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.